ಎಲ್ರಿಗೂ ನಮಸ್ಕಾರ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಸಂಘದ ನಿರ್ದೇಶಕರಾದ ಕಾಳಿನ ನಾಗರಾಜನವರೇ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದು ನಾಗೇಂದ್ರ ಬಾಬು ಕುಮಾರ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲಿರೋ ಎಲ್ಲ ಗಣ್ಯರು ಮತ್ತು ಹಾಲು ಒಕ್ಕೂಟದ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ನಮ್ಮ ರೈತ ಬಾಂಧವರು, ಅಕ್ಕಚೆಲ್ಲರು ಮತ್ತು ಪತ್ರಕರ್ತರು, ಇವತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ನಾಗರಾಜನವರು ಎಲ್ಲರ ತಾಲೂಕಿನ ಎಲ್ಲ ಅಧ್ಯಕ್ಷರು ಎಲ್ರಿಗೂ ಹೇಳಿ ಇವತ್ತು ಮಾಡಬೇಕು. ನಮ್ಮ ನಾಗೇಂದ್ರ ಬಾಬು ಒಳ್ಳೆ ಕೆಲಸ ಮಾಡಿದರೆ, ಒಳ್ಳೆಯ ಒಂದು ಹುದ್ದೆಗೆ ಹೋಗಿದ್ದಾರೆ ಅಂತೇಳಿ ಎಲ್ರಿಗೂ ಒಂದು ಫೋನ್ ಮುಖಾಂತರ ತಿಳಿಸೋದಕ್ಕೆ ಎಲ್ಲರೂ ಬಂದು ಅವ್ರ ಸ್ವಾಗತನ ಕೊಡೋದು ನಿಮ್ಗೆಲ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೀವಿ. ಅದೇ ರೀತಿ ಇವತ್ತು ಒಂದು ರೈತ ಕುಟುಂಬದಲ್ಲಿ ಹುಟ್ಟು ಕೂಡ ಇವತ್ತು IAS ಮಾಡಿದ್ದಾರೆ ಅಂದರೆ ನಮ್ಮ ಮಕ್ಕಳು ಕೂಡ ಒಂದು ಮಾರ್ಗಸೂಚಿ. ನಮ್ಮ ಮಕ್ಕಳು ಕೂಡ ಹೇಳ್ಬೋದು, ನೋಡಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ ಅವರು ಒಂದು IAS ಮಾಡಿದ್ದಾರೆ, ನಮ್ಮ ಮಕ್ಕಳು ಕೂಡ ಹೇಳ್ಬೋದು. ಈ ಥರ ಎಲ್ಲ ಸಮುದಾಯಗಳು, ಎಲ್ಲ ಸಂಘಗಳು ಎಲ್ಲರೂ ನೋಡಿದ್ರು ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಇವತ್ತು ತಾಲೂಕಿನಲ್ಲಿ ಎಲ್ಲಿ ಮೂಲೆಗೆ ಕದ್ದು ಸನ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ತಾಲೂಕಿನ ನಮ್ಮ ಮೊದಲನೇಗೆ ನಮ್ಮ ನಾರಾಯಣಪ್ಪ ಅವರ ಮನೆಗೆ ಒಂದು ಒಳ್ಳೆಯ ಒಂದು ಹೆಸರು ತಂದಿದ್ದಾರೆ ಅಂದರೆ ನಮ್ಮ ತಾಲೂಕು ಕೂಡ ಒಳ್ಳೆಯ ಒಂದು ಹೆಸರು ತಂದಿದ್ದಾರೆ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು. ಅದೇ ರೀತಿ ಇನ್ನೊಂದು ಮಾತಾಡಕ್ಕೆ ಹೇಳ್ತೀನಿ. ನಮ್ಮ ನಾಗೇಂದ್ರ ಬಾಬು ಅವರು ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ನಾರಾಯಣಪ್ಪಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ 1-2 ವರ್ಷ. ಆ ಟೈಮಲ್ಲಿ ನಮ್ಮ ನಾಗೇಂದ್ರ ಬಾಬು ಅವರು ಬೆಂಗಳೂರಲ್ಲಿ ಎಜುಕೇಷನಲ್ಲಿ ಇದ್ದಾಗ ಅವ್ರ ತಾಯಿಯನ್ನು ಬೆಂಗಳೂರಿಗೆ ಕಳಿಸಿದ್ದಾರಂತೆ. ಆದ್ರೂ ಪ್ರಾಬ್ಲಮ್ ಇದ್ರು ನನ್ನ ಮಗ ಒಳ್ಳೆ ಒಂದು ಹುದ್ದೆಗೆ ಹೋಗ್ಬೇಕು, ಒಳ್ಳೆ ಒಂದು ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಅವರೆಲ್ಲ ತಾಯಿನ ಲಿಕ್ಕಿ ಅವ್ರನ್ನ ಒಂದು ಒಳ್ಳೆ ಎಜುಕೇಷನ್ ಮಾಡಿಸಿ ಒಂದು IAS ಮಾಡಿಸಿದ್ದಾರೆ ಅಂದರೆ ಅವ್ರಿಗೆ ಹ್ಯಾಂಡ್ಸ್ ಅಪ್ ಹೇಳಬೇಕು. ಯಾಕಂದರೆ ನನ್ನದೇನಾದ್ರು ನನ್ನ ಮಗನ ಚೆನ್ನಾಗಿರ್ಬೇಕು, ನನ್ನ ಮಗನು ಚೆನ್ನಾಗಿ ಒಳ್ಳೆಯ ಒಂದು ಕೆಲಸ ಮಾಡಬೇಕು, ಇದು ಬರಬೇಕು ಅಂತೇಳಿ ಅವರು ಅಷ್ಟು ಸಾಹಸ ಮಾಡಿ ಮಗನನ್ನು ಹೋಗಿ ಓದಿಸಿ ಇವತ್ತು ನಮ್ಮ ತಾಲೂಕಲ್ಲ, ನಮ್ಮ ದೇಶಕ್ಕಲ್ಲ, ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗಸೂಚನೆ ಅಂತ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ನಮ್ಮ ಮಕ್ಕಳಿಗೂ ಒಂದು ಮಾರ್ಗಸೂಚನೆ ಕೊಟ್ಟಿದ್ದೀರಿ. ಇದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಈ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಡಿ. ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್.